ಹಾಯ್ ಹಲೋ ನಮಸ್ಕಾರ. ನಾನಂತೂ ನಿಜ ಚೆನ್ನಾಗಿಲ್ಲ. ಮಂತ್ರಾಲಯದಿಂದ ಬಂದಮೇಲೆ ಜ್ವರ, ತಲೆನೋವು, ನೆಗಡಿ ಎಲ್ಲ ಆಗಿಬಿಟ್ಟಿದೆ. ನೆನ್ನೆ ಎಲ್ಲ ಮಾತ್ರೆ ತಗೊಂಡೆ, ಸರಿಯಾಗ್ಬೋದು ಅಂತ. ಡೋಲೋ ಎಲ್ಲ ಕಡಿಮೆನೇ ಆಗಿಲ್ಲ. ಜ್ವರ ಮತ್ತು ಗಂಟಲು ತುಂಬಾ ನೋವಿದೆ. ನೀರು ವ್ಯತ್ಯಾಸದಿಂದ ಹೀಗಾಗಿದೆ ಅಂದ್ಕೊಳ್ತೀನಿ. ಸ್ವಲ್ಪ ಹಾಸ್ಪಿಟ್ಲಿಗೆ ಹೋಗಿದ್ದು ಬರೋಣ ಅಂತ ಅಂದ್ಬಿಟ್ಟು ರೆಡಿಯಾಗಿದ್ದೀನಿ. ನಾನು ಸುನಿಲ್ ಕರ್ಕೊಂಡು ಹೋಗ್ತೀನಿ ಅಂದ್ಬಿಟ್ಟು ಹೇಳಿದ್ರು. ಇವಾಗ ಹೋಗಿ ಇಂಜೆಕ್ಷನ್ ಮಾಡಿಸ್ಕೊಂಡು ಬಂದು ನಂತರ ವ್ಲಾಗ್ ಮಾಡ್ತೀನಿ. ವಿಡಿಯೋ ಸ್ಕಿಪ್ ಮಾಡಬೇಡಿ, ಲಾಸ್ಟ್ವರೆಗೂ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಬನ್ನಿ, ಇವತ್ತಿನ ವ್ಲಾಗ್ ಹೇಗಿರುತ್ತೆ ನೋಡ್ಕೊಂಡು ಬನ್ನಿ. ಹಾಯ್ ಶೈಲು, ಹೇಗಿದೆಯಾ? ಆರೋಗ್ಯ ಹೇಗಿದೆ? ನನ್ನ ಮಗಳು ನೋಡಿ ಹೊಟ್ಟೆ ಕಾಣಿಸ್ತಾಯಿದೆ ಆಲ್ರೆಡಿ. ಓಕೆ, ನೀನು ರೆಡಿ ಆಗ್ತಾರೆ, ಏನೋ ವೀಡಿಯೋ ಮಾಡ್ಬೇಕಂತೆ. ಅಲ್ಲಿಂದ ಬಂದ ನಂತರ ವೀಡಿಯೋ ಮುಂದುವರ್ಸೋಣ, ವೀಡಿಯೋ ಮಾಡೋಣ ಇದ್ರ ಬಗ್ಗೆ. ತಿಂಡಿ ಎಲ್ಲ ಆಗಿದೆ ಶೈಲದು. ಸ್ನಾನ ಮಾಡಿ ಮೈ ತೊಳ್ಕೊಂಡು ರೆಡಿ ಆಗ್ತಾ ಇದ್ದಾಳೆ. ಹಾಲು ಕುಡ್ದೀವ? ಪೌಡ್ರ್ ಹಾಕ್ಕೊಂಡು? ಓಕೆ ಓಕೆ ಓಕೆ. ಸುನಿಲೆಲ್ಲೋ ಕಾಲಲ್ಲಿ ಮಾತಾಡ್ತಾ ಇದ್ದಾರೆ. ಅವ್ರು ಎಲ್ಲಿದ್ದರೂ ಆರ್ಮಿ ಕಡೆಯಿಂದ ಕಾಲ್ ಬರ್ತಾ ಇರುತ್ತೆ, ಅದು ಇದು ಅಂದ್ಕೊಂಡು. ಏನು ಕೇಳೋದು, ಇವ್ರು ಹೇಳ್ಬಿಟ್ಟಾರೆ, ಇಲ್ಲಿ ಅಕ್ಕಪಕ್ಕ ಗೊತ್ತಿರುತ್ತೆ. ಓಕೆ ಬಿಟ್ಟ, ಬಾಯ್ ಬಾಯ್ ಬಾಯ್. ಮಾಡು ಮಾಡು. ಇದೇನು ಬರ್ಸಿರೋದು? ಏನಿದು ಈ ಸೈಡು ಗಾಡಿ ಹೆಸರಿಗೆ ಅಲ್ಲಿರೋದು? ಎಸ್, ಶೈಲಿ ಡ್ರೈ ಫ್ರೂಟ್ಸ್ ತಗೊಳ್ಳೋಣ ಅಂತ ಬಂದ್ವಿ. ಡಾಕ್ಟ್ರಿಗೆಲ್ಲ ತೋರಿಸ್ಕೊಂಡು ಬನ್ನಿ ಒಳಗಡೆ ಹೋಗೋಣ. ಚೆನ್ನಾಗಿರುತ್ತೆ ಇಲ್ಲಿ. ಯಾವ ತಗೊಳ್ಳೋದಪ್ಪ? ಸಪ್ರೇಟಾಗಿ ತಗೊಳ್ಳೋಣ. ಮಿಕ್ಸ್ ಏನಕ್ಕೆ? ಚೆನ್ನಾಗಿರೋದು, ಕ್ವಾಲಿಟಿ ಇರೋದು ನೋಡಿ. ಅಪ್ಪ, ದ್ರಾಕ್ಷಿಲಿ ನೋಡಿ 2 ಥರ ಇದೆ ನೋಡಿ. ಅದು ನೋಡಿ, ಅದು ಯಾವ ಥರ ಇದೆ ಯಾವ ಥರ, ಮತ್ತು ಅದು 2-3 ಥರ ಇದೆ ದ್ರಾಕ್ಷಿ. ಇಲ್ಲಿ ನೋಡಿ, ಇದೊಂದಿದೆ, ಇದಿದೆ, ಇದಿದೆ. ಕ್ವಾಲಿಟಿ ಚೆನ್ನಾಗಿರೋ ತಗೊಳ್ಳಿ. ಬ್ಲ್ಯಾಕ್ ದ್ರಾಕ್ಷಿ ತಗೊಳ್ಳೋದಾ? ಬ್ಲ್ಯಾಕ್ ಸ್ವಲ್ಪ ಕಾಸ್ಟ್ಲಿ ಇದೆ, ತಗೊಳ್ಳಿ, ಪರವಾಗಿಲ್ಲ. ಬುಟ್ಟಿ ಬುಟ್ಟಿ ಇಲ್ವಾ? ಬುಟ್ಟಿ 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 ಎತ್ಕೊಂಡು ಮನೆಯಲ್ಲಿ. ತೊಗೊಳ್ಳೋದ ಇದು? 200 ಗ್ರಾಮ್ ತಗೊಳ್ಳೋದ? ಅರ್ಧ ಕೆಜಿ ತಗೊಳ್ಳೋದು? ಸದ್ಯಕ್ಕೆ ಸ್ವಲ್ಪನೇ ತಗೊಳ್ಳೋಣ. ಬ್ಲ್ಯಾಕ್ ದ್ರಾಕ್ಷಿ ಹೀಟಾದರೆ ಯಾವಾಗ? ದ್ರಾಕ್ಷಿನೇ. ಬೇಡ, ಒಂದು ತಗೊಳ್ಳಿ, ಸುಮ್ಮನೆ ಯಾಕೆಲ್ಲ ತಗೊಳ್ಳ. ಇದಾ ನೀರು ಹಾಕ್ಕೊಂಡು ಕುಡಿಬೇಕು. ಕೇಳ್ಕೊಳ್ತೇನೆ. ತಗೊಂಡ್ರ? ಇದೇನಿದು? ಇದು ಈ ಥರ ಇದೆ. ದ್ರಾಕ್ಷಿ ತಗೊಂಡ್ರಲ್ಲ, ಇಲ್ಲಿ ಇದು ಖರ್ಜೂರ. ಇಲ್ಲಿ ನೋಡಿಪ್ಪ,
ಪ್ಯೂರ್ ಕೊಬ್ಬರಿ ಎಣ್ಣೆ, ರೈಸ್ ಫ್ರೈ, ಪ್ಯೂರ್ ಮತ್ತು ಅದೆಲ್ಲ ಡ್ರೈ ಫ್ರೂಟ್ಸ್ ತಂದಾಯಿತು. ಶೈಲಿ ಕೂದಲಿಗೆ ಎಣ್ಣೆ ಮಾಡಬೇಕು, ಹಾಗಾಗಿ ನನಗೆ ಸೀಬೆ ಎಲೆ ಬೇಕು, ಕರಿಬೇವು ಬೇಕು, ಮೆಹಂದಿ ಎಲೆ ಬೇಕು, ನುಗ್ಗೆ ಸೊಪ್ಪು ಬೇಕು, ಅಲಿವೇರ ಎಲ್ಲ ಕೂಡ ಬೇಕು. ಅದೆಲ್ಲ ನಮ್ಮ ಇದೇ ಪಾರ್ಕಲ್ಲಿ ಎಲ್ಲ ಸಿಗುತ್ತೆ, ಹಾಗಾಗಿ ಕುಯ್ಕೊಳ್ತಾಯಿದ್ದೀನಿ. ಇದು ನೋಡಿ, ಇದು ತುಂಬಾ ಒಳ್ಳೆಯದು, ಅಮೃತ ಬಳ್ಳಿ ಸೊಪ್ಪು. ಇದನ್ನು ಕೂಡ ಹಾಕ್ತೀನಿ ನಾನು. ಕರಿಬೇವಿದೆ ಇಲ್ಲಿ, ಚೆನ್ನಾಗಿಲ್ಲ ಆದರೂ ಮುರ್ಕೊಳ್ತೀನಿ, ಯಾಕೆಂದರೆ ಎಣ್ಣೆ ಮಾಡಲಿಕ್ಕಲ್ವ, ತೊಳೆದುಬಿಟ್ಟು ಹಾಕೋಬೋದು, ಚಿಗುರುತ್ತೆ. ಮತ್ತು ಇಲ್ಲಿ ನುಗ್ಗೆಕಾಯಿ ಕೂಡ ಬಿಟ್ಟಿದೆ ಪಾರ್ಕಲ್ಲಿ. ಮತ್ತು ಸೀಬೆ ಸೊಪ್ಪು ಕೂಡ ಇದೆ ಇಲ್ಲೇ ನೋಡಿ. ಅಲಿವೇರಾ ಇದು ಒಂದು ಕಿತ್ಕೊಂಡ್ರೆ ಸಾಕು, ಒಳ್ಳೆ ರೀತಿ. ನಿನ್ನೆ ನೀನೆಲ್ಲ ಕೊಟ್ಟೆ ಎಲ್ಲರಿಗೂ? ಯಾಕೆ ತರ್ತಾರಲ್ಲ. ಹಂಗೆ ಕೊಡ್ಬಾರ್ದು ನಿನ್ನ ನೀರೆಲ್ಲರೂ. ಅಯ್ಯ ಬುಜ್ಜಿ, ಏಯ್ ಚಿನಿ ಬೈ ಕಡೆ ಇಲ್ಲ ನೋಡಿದ್ ಬೇಕು ಅಂದರೆ ಹಾಂ 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 ಕೊಡ್ತೀನಿ ಬಾರಪ್ಪ ನೀನು. ಹಾಂ ಡ್ರೈ ಬಟ್ಟೆ ಕೊಡ್ತೀನಿ. ಏನು ಬುಜ್ಜಿರಪ್ಪ, ನಮ್ಮ ಮನೆ ಸೋಡಾನೇ ತರಲ್ವಲ್ಲಪ್ಪ ಮನೆಗೆ, ನಾವು ಯೂಸೇ ಮಾಡಲ್ಲ ಸೋಡಾನ. ಸಾಕ ನೋಡಿ ಸರ್ ಬಟ್ಟೆ? ಇಲ್ಲ ಲಿಂಬೆಹಣ್ಣು ಬೇಕಾದ್ರೆ ತರಿಸ್ತೀವಿ ಬಿಡಿ ಸರ್. ಸುಮ್ಮನೆ ಖುಷಿ ಬಿಡು. ಅಲ್ಲ ರಿಪೇರಿಗೆ ಆಗೋಯ್ತಲ್ಲಪ್ಪ ಇದು, ಇನ್ನೊಂದು ಹೊಸ್ತೆ ತಗೊಬಿಡ್ಬೋದಿತ್ತು ನಾವು. ಅಲ್ಲ ಸುಮಾರು ಖರ್ಚು ಮಾಡಿಸ್ತಾರೆ ಇದು ಅದೆಲ್ಲ ಅಂತ ಅಂದ್ಕೊಂಡು ಸುಮಾರು ದುಡ್ಡೇ ಖರ್ಚಾಯ್ತು ನನಗದ. ಖುಷಿ ಬಿಡು. ಖುಷಿ ಬಿಡು. ಯಾಕೆ ಮತ್ತೆ ಬಟ್ಟೆ ವಾಶ್ ಮಾಡ್ತಾಯಿದ್ದೆ ಶೈಲು ಸ್ನಾನ ಕೂದಲಿಗ. ಅವಳು ಸ್ವಲ್ಪ ಎಲ್ಲ ಸಣ್ಣ ಪುಟ್ಟ ಎಲ್ಲ ಕೆಲಸ ಮಾಡಿಕೊಟ್ಬಿಟ್ಟು, ನಮ್ಮದು ಮನೆ ಕ್ಲೀನ್ ಮಾಡೋದೇ ಒಂದು ದೊಡ್ಡ ಕೆಲಸ. ಈ ಹಾಲ್ ಮಾಡಿ, ಆ ಅಡುಗೆ ಮನೆ, ಮುಂದ್ಗಡೆ ಹಾಲು, ಹೊರಗಡೆ ಈ ಸೈಡು, ಈ ಕಡೆ ಬಾಲ್ಕನಿ, ಆ ಕಡೆ ಬಾಲ್ಕನಿ ಅಂದ್ಕೊಂಡು ಎಲ್ಲ ಕ್ಲೀನ್ ಮಾಡೋದೇ ಒಂದು ದೊಡ್ಡ ವಿಷಯ. ನಾನಂತೂ ವಾಷಿಂಗ್ ಮಿಷಿನ್ ಗೊತ್ತಲ್ಲ, ಉಜ್ಜಿಬಿಟ್ಟು ಜಾಲಿಸ್ಬಿಟ್ಟೆ ಸ್ವಲ್ಪ ಹಾಕೋದು. ಏನು ಕುಷ್ಮಾ? ಏನಮ್ಮ ಅಮ್ಮ? ಇಲ್ಲಿ ನೀನು ಹೇಳು, ಅದೇನಲ್ಲಿ ಜೋರಾಗಿ ಹೇಳ್ಮೇಲೆ. ಹೌದಾ, ಖುಷಿನಾ? ಯಾವ ಪಾಪ ಬೇಕು ನಿಮಗೆ? ತಂಗಿ ಪಾಪ ಬೇಕಾ, ತಮ್ಮ ಪಾಪ ಬೇಕಾ? ತಂಗಿ ಪಾಪು ನೋಡಿ. ನೆನ್ನೆ ಏನು ಮಾಡ್ತಿದ್ದೆ? ಮಮ್ಮ ಮಲಗಿದ್ರೆ ನೀನು ಏನು ಮಾಡ್ಕೊ ಕೂತಿದ್ದೆ? ಹೇಳು, ಹೇಳ್ದಲ್ಲ ಹೇಳು. ಅಲ್ಲ ನೀನೇನು ಮಾಡ್ತಿದ್ದೆ ನೆನ್ನೆ? ಹೇಳಪ್ಪ, ಏನೋ ಹೇಳ್ದಲ್ಲ ಮಮ್ಮನಿಗೆ. ನಾನೇನಿಬ್ರು ಹುಟ್ಟಿದ್ವು ಮಮ್ಮನ ಊಟಲ್ಲಿ. ಜೋರಾಗಿ ಹೇಳು, ಎದ್ದು ಕೂತ್ಕೋ. ಹಾಂ ಹ್ಞೂ
ಓ ಹ್ಞೂ ನಾನು ನಾನು ಬುಜ್ಜಿ ಇಬ್ರು ಅವ್ರ ಅಮ್ಮನ ಹೊಟ್ಟೆ ಒಳಗಡೆ ಇದ್ವಂತೆ, ಒಳಗಡೆ ಫೈಟ್ ಮಾಡ್ತಿದ್ವಂತೆ, 2 ಬ್ಯಾಟ್ಮ್ಯಾನ್ ಇತ್ತಂತೆ, ಅದರಲ್ಲಿ ಎಲ್ಲ ಕೊಟ್ಬಿಟ್ಟಂತೆ. ನಾನು ಹೇಳ್ತೀನಿ ಅಮ್ಮ ನಿನ್ನ ಹೊಟ್ಟೆ ದಪ್ಪ ಆಗ್ತಿದ್ದಿಲ್ಲ, ನೋಡ್ಕೊಂಡೇ ಕೂತಿದ್ದೆ, ಪಾಪ ಯಾವಾಗ ಬರುತ್ತೆ ಅಂತ ಹೇಳ್ತಾನೆ. ಅದನ್ನು ಮರ್ತುಬಿಟ್ಟು ಬೇರೆ ಏನೋ ಹೇಳ್ತಾ ಇದ್ದಾನೆ. ಅಲ್ಲ ಬುಜ್ಜಿ? ನಮ್ಮನೇಲಂತೂ ಡೈಲಿ ಬಟ್ಟೆ ವಾಶ್ ಮಾಡ್ತಾನೇ ಇರ್ತೀನಿ. ಎಲ್ಲ ಸ್ನಾನ ಮಾಡೋದು ಬಿಚ್ಚಾಕೋದು ಬಟ್ಟೆಗಳಂತೂ ಸಿಕ್ಕಾಬಟ್ಟೆ ಇದೆ ಇವಾಗಲೇ, ಏನೂ ಮಾಡೋಕ್ಕಿಲ್ಲ. ಯಾವುದೋ ಒಂದು ಬಟ್ಟೆ ಇಲ್ಲೇ ಉಳ್ಕೊಂಡೈತೆ ನೋಡಿ, ಅವತ್ತು ಒಗ್ದಿರೋದು ತೆಗೆದೇ ಇಲ್ಲ ಈಚೆಗೆ. ಅಲ್ಲಿ ಸೈಡಲ್ಲಿ ಹೋಗಿ ಸಿಕ್ಕಾಕೊಬಿಟ್ರೆ ಕಾಣಿಸೋದೇ ಇಲ್ಲ. ಮತ್ತು ಹಾಗೆಯೇ ಶೈಲಿಗೆ ಇನ್ಮೇಲೆ ಎಣ್ಣೆ ಮಾಡಬೇಕು, ಬಸರೆ ಆರೈಕೆ ಅಂತೇಳಿ. ಹಾಗಾಗಿ ಅದಕ್ಕೋಸ್ಕರ ನೋಡಿ ಎಣ್ಣೆ ಮಾಡ್ತಾಯಿದ್ದೀನಿ. ಇಲ್ಲಿ ಏನೆಲ್ಲ ಇದೇ ಸಪ್ರೇಟ್ ವೀಡಿಯೋ ಮಾಡ್ತೀನಿ ನಾನು, ಯಾಕೆಂದರೆ ನಾನು ಶೈಲು ಹೋದ ಸರಿ ಪ್ರೆಗ್ನೆಂಟಲ್ಲಿ ಪಂಜಾಬ್ಗೆ ಹೋಗ್ಬೇಕಾದ್ರೆ ಇದೇ ರೀತಿ ಏರೆಲ್ಲ ಕಟ್ ಮಾಡಿಸಿ ಎಲ್ಲ ಹೊಂಟೋಗಿತ್ತಲ್ಲ ಪುಟ, ಹೊಂಟೋಗಿತ್ತು. ಮತ್ತು ಅವಳು 7 ತಿಂಗಳಿಗೆ ಬಂದಲ್ಲ ಮನೆಗೆ, ಅವಾಗ ಇದೆಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಿ ನಾನು ಆಯಿಲ್ ಮಾಡಿದ್ಮೇಲೆ ತುಂಬ ಚೆನ್ನಾಗಿ ಗ್ರೋತ್ ಆಗಿತ್ತು. ಇವಾಗ ಒಳ್ಳೆ ಟೈಮ್ ಸಿಕ್ಕಿದೆ ನನಗೆ ಅಂತ ಅಂದ್ಕೊಳ್ತೀನಿ ಎಣ್ಣೆ ಮಾಡಲಿಕ್ಕೆ ಅಂದ್ಬಿಟ್ಟು. ನಾನು ನೋಡಿ ಎಲ್ಲ ಸೊಪ್ಪು ತಂದಿದ್ದೀನಿ, ಏನೇನು ಹಾಕಿದ್ದೀನಿ, ಮತ್ತು ಇದು ರೋಸ್ಮೆರಿ ಪ್ಯೂರು ಇದನ್ನು ಕೂಡ ತಗೊಂಡು ಬಂದಿದ್ದೀನಿ. ಇದೆಲ್ಲ ಹಾಕಿ ಏನೆಲ್ಲ ಎಣ್ಣೆ ಹಾಕ್ತೀನಿ ಅಂತ ಸಪ್ರೇಟೇ ಒಂದು ವೀಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಯಾಕಂದ್ರೆ ತುಂಬ ಜನಕ್ಕೆ ಯೂಸ್ ಆಗ್ಬೋದು. ಆದರೆ ಪ್ರೆಗ್ನೆಂಟ್ ಟೈಮಲ್ಲೆಲ್ಲ ಏರ್ ಗ್ರೋತ್ ಆಗ್ತಾ ಇಲ್ಲ, ಏರ್ ಮತ್ತು ನಮ್ಮದು ಬೆಳೀತಾ ಇಲ್ಲ, ಏರಲ್ಲಿ ಸ್ಟ್ರೆಂತ್ ಇಲ್ಲ, ಬ್ಲ್ಯಾಕ್ ಇಲ್ಲ, ಕೂದಲು ಬೆಳೀಬೇಕು, ಉದ್ರೋದು ನಿಲ್ಲಬೇಕು ಅಂದರೆ ನಾನು ಏನೇನು ಹಾಕ್ತೀನಿ ಇದನ್ನೆಲ್ಲ ಹಾಕಿ ಮಾಡಿದ್ರೆ ನಿಜವಾಗ್ಲೂ ಏರ್ ಗ್ರೋತ್ ಆಗುತ್ತೆ. ಒಂದು ದಿನದಲ್ಲಿ ಒಂದು 1/2 hour ಟೈಮ್ ಕೊಟ್ಕೊಂಡು ಆಯಿಲ್ ಮಾಡಿ ತುಂಬ್ಕೊಬಿಟ್ರೆ ಅದೇ ಒಂದು 4-5 ತಿಂಗಳು ಬರುತ್ತಲ್ವ. ಹಾಗಾಗಿ ನಾನು ಇದನ್ನೆಲ್ಲ ತಗೊಂಡಿದ್ದೀನಿ. ತುಂಬ ಥರದ ಸೊಪ್ಪು ಹಾಕಿದ್ದೀನಿ, ಅಲಿವೇರಾ ಹಾಕಿದ್ದೀನಿ, ಇನ್ನೂ ಬೇಜಾರನ್ನ ಹಾಕೋವಂಥದ್ದಿದೆ. ಎಲ್ಲ ರೆಡಿ ಮಾಡಿಕೊಂಡು ಅದು ಆಯಿಲ್ದೇ ಬೇರೆ ವೀಡಿಯೋ ಹಾಕ್ತೀನಿ, ಬೇಕಾದ್ರೆ ನೋಡಿ, ಬೇಕಾದ್ರೆ ಯೂಸ್ ಆಗುತ್ತೆ. ತುಂಬ ಚೆನ್ನಾಗಿ ಬರುತ್ತೆ. ಸುಮ್ಮನೆ ಫೇಕ್ ಆಗಂತೂ ವೀಡಿಯೋ ಮಾಡ್ತೀನಿ, ಯಾಕಂದರೆ ನಾನು ಆಲ್ರೆಡಿ ಮಾಡ್ಕೊಳ್ತಾ ಇದ್ದೀನಿ ಅಂದರೆ ನಿಮಗೆ ಅನಿಸ್ಬೋದು. ಶೈಲಿಗ ಎಣ್ಣೆಯಿಂದನೇ ಚೆನ್ನಾಗಿ ಗ್ರೋತ್ ಆಗಿತ್ತು ಏರು. ಇವಾಗಲೂ ಕೂಡ ಅವಳನ್ನ ಚೆನ್ನಾಗಿ ಏರ್ನ ಈ ಪ್ರೆಗ್ನೆಂಟ್ ಮುಗಿದು ಬಾಣಂತಿ ಮುಗಿಯೋಷ್ಟರಲ್ಲಿ ಫುಲ್ಲು ಲೆಂತ್ ಅವಳದು ಎಷ್ಟಿತ್ತು ಅಷ್ಟು ಏರ್ ಬರೆಸ್ಬೇಕು ಅಂತ ನಾನಂತೂ ಅಂದ್ಕೊಬಿಟ್ಟಿದ್ದೀನಪ್ಪ. ಅದಕ್ಕೆ ಇವಾಗ 3 ಥರದ ಆಯಿಲ್ನು ಕೂಡ ತಗೊಂಡಿದ್ದೀನಿ. ಕೊಬ್ಬರಿ ಎಣ್ಣೆ ಮತ್ತು ಎಳ್ಳೆಣ್ಣೆ, ಹರಳೆಣ್ಣೆ ಇಷ್ಟು ಕೂಡ ತಗೊಂಡಿದ್ದೀನಿ. ಹೆಚ್ಚು ಕಡಿಮೆ 2 ಲೀಟ್ರ್ ಆಯಿಲ್ ನಾನು ಮಾಡ್ತಾ ಇರೋದು. ಯಾಕೆಂದರೆ ವಾರದಲ್ಲಿ 3 ದಿನ ಹಾಕಿ ಚೆನ್ನಾಗಿ ಮಸಾಜ್ ಮಾಡಿದೆ ಶೈಲಿಗೆ. ಅದ್ರ ಜೊತೆ ನಾನು ಕೂಡ ಹಾಕೋಬೇಕು. ಮತ್ತು ಇನ್ನು ಬರ್ತಾ ಇರೋದು ಬೇಸಿಗೆ, ಆ ಟೈಮಲ್ಲಿ ಎಣ್ಣೆ ತುಂಬ ಚೆನ್ನಾಗಿ ಜಾಸ್ತಿ ಬೇಕಾಗುತ್ತಲ್ವ, ಎಲ್ರಿಗೂ ಕೂಡ ಬೇಕಾಗುತ್ತೆ. ನನಗೆ ಶೈಲಿಗೆ ಎಲ್ಲರಿಗೂ ತುಂಬ ಎಣ್ಣೆ ಹಾಕ್ತೀವಿ ನಾವು ತಲೆಗೆಲ್ಲ. ನಂದು ನೋಡಿ ಏರು ಎಷ್ಟು ಚೆನ್ನಾಗಿದೆ ಅಂದರೆ ನಂದು ತುಂಡನೇ ಇರ್ಬೋದು, ಜಾಸ್ತಿ ತೆಳು ಇಲ್ಲ, ಇರೋಷ್ಟು ಕೂದಲು ಚೆನ್ನಾಗಿದೆ. ಹರಳೆಣ್ಣೆ ಅಂತೇಳಿ ಹರಳೆಣ್ಣೆ ಮನೇಲಿ ಖಾಲಿಯಾಗಿತ್ತು, ಹಾಗಾಗಿ ಪ್ಯೂರ್ ಎಣ್ಣೆ ಸಿಗುತ್ತೆ ಇಲ್ಲಿ. ತರ್ಸಕ್ಕಂತ ಕಳಿಸಿದ್ದೀನಿ ನಮ್ಮ ಮನೆಯವ್ರನ್ನ. ಇನ್ನು ಈರುಳ್ಳಿ ಎಲ್ಲ ಹೆಚ್ಕೊಡ್ತೀನಪ್ಪ ನೋಡಿ. ಇಷ್ಟೆಲ್ಲ ಇಂಗ್ರೀಡಿಯೆಂಟ್ಸ್ನ ತಗೊಂಡಿದ್ದೀವಿ. ಮತ್ತು ಒಂದು ದಪ್ಪದೊಂದು 2 ಈರುಳ್ಳಿ ತಗೊಂಡಿದ್ದೀನಿ. ಸಣ್ಣದಾಗಿ ಹೆಚ್ಕೊಡಪ್ಪ. ನಾನು ಅಷ್ಟು ಪಾತ್ರೆ ತೊಳೆದ್ಬಿಡ್ತೀನಿ. ಸ್ವಲ್ಪ ಲೈಟ್ ಆನಿದೆಯಲ್ಲ ಇದು ಆನ್ ಮಾಡು. ಅಷ್ಟೇ ಚಿಕ್ಕದಾಗ ಹಚ್ಬೇಕಾ? ಸಣ್ಣದಾಗಿ ಹೆಚ್ಕೊಡು. ಅಪ್ಪರು ಸ್ವಲ್ಪ ಕೊಟ್ಟು ಹಾಕಿದ್ದು ಅಪ್ಪ ಬರಲ್ಲ ಅಂತ ಫೋನೇ ಮಾಡಲಿಲ್ಲ. ಅಪ್ಪ ಬಿಸಿ ಮಾಡಿದ್ರೆ ಅಲ್ಲಿ ಬರಲ್ಲ, ಬಿಸಿ ಮಾಡ್ಕೊತಾರಲ್ಲಿ ಎಲ್ಲ ಮಾಡ್ಕೊತಾರಬೇಕು ಅಂದರೆ ಸುರಿ ತಿಂದಿಲ್ಲ ತಿಂದಿಲ್ವಲ್ಲ ಮಮ್ಮಿ. ಫಸ್ಟ್ ಟೈಮ್ ಹಂಗೆ ಅನ್ಸೋದು. ಹೌದು, ಅದು ಬಿಸಿ ಮಾಡಿದ್ರೆ ಸರಿ ಆಗುತ್ತೆ. ಬಿಸಿ ಮಾಡಿ ನೋಡಿ ಏನೆಲ್ಲ ತಗೊಂಡಿದ್ದೀನಿ ಅಂತ. ಇವಾಗ 3 ಥರ ಆಯಿಲ್ ತಗೊಂಡಿದ್ದೀನಿ. ಕೊಬ್ಬರಿ ಎಣ್ಣೆ, ಎಳ್ಳೆಣ್ಣೆ ಮತ್ತು ಹರಳೆಣ್ಣೆ, ಈರುಳ್ಳಿ ಮತ್ತು ಸೊಪ್ಪುಗಳು, ರೋಸ್ಮೆರಿ ಮತ್ತು ಮೆಂತ್ಯ. ಇಲ್ಲಿ ಏನೆಲ್ಲ ಸೊಪ್ಪು ಹಾಕಿದ್ದೀನಿ ಅಂತ ಅದರಲ್ಲೇ ಹೇಳ್ತೀನಿ. ರೋಸ್ಮೆರಿ ಯಾರಿಗಾದ್ರೂ ಬೇಕು ಅಂದರೆ ಬೇಕಾದ್ರೆ ಪಾರ್ಸೆಲ್ ಕಳಿಸ್ಕೊಡ್ತೀವಿ, ಕಮೆಂಟ್ ಮಾಡಿ. ಸ್ವಲ್ಪ ಕಾಸ್ಟ್ಲಿ, ಪ್ಯೂರ್ ಅಲ್ವಾ, ಹಾಗಾಗಿ. ಎಣ್ಣೆ ಮಾಡಬೇಕಾದ್ರೆ ಎಣ್ಣೆ ಸ್ವಲ್ಪ ಚೆನ್ನಾಗಿ ಕಾಯ್ದುಬಿಟ್ಟಿತ್ತು. ನಾನು ಮೊದಲಿಗೆ ಮೆಂತ್ಯನ ಹಾಕ್ಕೊಂಡೆ. ಮೆಂತ್ಯ ಹಾಕಿದ ತಕ್ಷಣ ಈರುಳ್ಳಿ ಹಾಕಿದೆ. ನಾನು ಸ್ವಲ್ಪ ಹೊರಗಡೆ ಬಟ್ಟೆ ಒಣಗಾಕಕ್ಕಂತ ಹೋಗ್ಬಿಟ್ಟು ಬರೋ ಅಷ್ಟರಲ್ಲಿ ಎಣ್ಣೆ ಕಾಯ್ದಿತ್ತಲ್ಲ, ಈ ಥರ ಒಂದು ಅನಾಹುತ ಆಗುತ್ತೆ ಅಂತ ಅಂದ್ಕೊಳ್ಳೆಲ್ಲ. ಭಯನೇ ಆಗೋಯ್ತು ನನಗೆ. ಯಾಕೆಂದರೆ ಈರುಳ್ಳಿ ಹಾಕ್ತಿದ್ದಂಗೆ ನೋಡಿ ಎಷ್ಟು ನೊರ ತುಂಬಿಕೊಂಡೆಲ್ಲ ಮೇಲ್ಗಡೆ ಸುರಿದೇ ಹೋಗ್ಬಿಡ್ತು. ನನಗೆ ಭಯ ಕೂಡ ಆಯಿತು, ಏನಪ್ಪ ಹಿಂಗೆ ಆಗ್ಬಿಡ್ತಲ್ಲ ಅಂತ ಹೇಳ್ಬಿಟ್ಟು. ಆಮೇಲೆ ಏನಿಲ್ಲ, ಸ್ವಲ್ಪ ಅದು ಉಪ್ಪು ಬಂದ ತಕ್ಷಣ ಆಫ್ ಮಾಡಿಬಿಟ್ಟೆ, ಸರಿ ಆಯಿತು. ಆಮೇಲೆ ನೋಡಿ ನೀಟಾಗಿ ಬೇಯಿಸ್ಕೊಂಡೆ.
ಎಣ್ಣೆ ಎಲ್ಲ ಏನಾದರೂ ಮಾಡಬೇಕು ಅಂದರೆ ಸ್ವಲ್ಪ ಜೋಪಾನವಾಗಿ ಹಾಕಿ, ನಾನು ಮಾಡ್ದಂಗೆ ಯಾರೂ ಮಾಡೋಕೆ ಹೋಗ್ಬಿಡಿ. ಎಣ್ಣೆ ಸ್ವಲ್ಪ ಚೆನ್ನಾಗಿ ಕಾಯಿಸ್ಬಿಟ್ಟು ಹಾಕಿದ್ನಲ್ಲ, ಸ್ವಲ್ಪ ನೊರೆ ಬಂದು ಕೆಳಗಡೆ ಸುರಿದು ಹೋಗ್ಬಿಡ್ತು. ಹಸಿ ಇತ್ತಲ್ಲ ಎಲ್ಲ ಈರುಳ್ಳಿ, ಹಾಗಾಗ್ಬಿಟ್ಟು ಹಂಗಾಯ್ತು, ಏನಿಲ್ಲ. ಆಮೇಲೆ ಎಣ್ಣೆನ ಕ್ಲೀನಾಗಿ ಬೇಯಿಸ್ಕೊಂಡು ಸೋರಿಸಿ ಇಟ್ಕೊಂಡಿದ್ದೀನಿ. ಅದು ಸಪ್ರೇಟ್ ವೀಡಿಯೋವಲ್ಲಿ ಬರುತ್ತೆ, ನೋಡ್ಕೊಳ್ಳಿ ನೀವು. ಓಕೆ ಬಾಯ್, ನಾನು ವೀಡಿಯೋ ಇಷ್ಟಕ್ಕೆ ಎಂಡ್ ಮಾಡ್ತಾಯಿದ್ದೀನಿ. ಮತ್ತೆ ಮುಂದಿನ ವೀಡಿಯೋಲ್ಲಿ ಸಿಗ್ತೀನಿ. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಕೊನೆಯದಾಗಿ ಸ್ವಲ್ಪ ಗೊಜ್ಜಿತ್ತು, ಅದನ್ನು ಬಿಸಿ ಮಾಡ್ಕೊಳ್ತಾ ಇದ್ವಿ. ಊಟ ಮಾಡೋಷ್ಟರಲ್ಲಿ ಟೈಮ್ ಆಗೋಗಿತ್ತು. ಎಣ್ಣೆ ಎಲ್ಲ ಮಾಡಿ ಅದು ಚೆಲ್ಲಿತ್ತಲ್ಲ, ಅದೆಲ್ಲ ಕ್ಲೀನ್ ಮಾಡೋಷ್ಟರಲ್ಲಿ ಮಂದಿ ಜನಕ್ಕೆಲ್ಲ ಕೆಲಸ ಅಂತೂ ಸಿಕ್ಕಾಬಟ್ಟೆ ಆಯಿತು. ಓಕೆ ಬಾಯ್.